ಪಿತೃಪಕ್ಷ ಈಗಾಗಲೇ ಆರಂಭವಾಗಿದೆ. ಸೆಪ್ಟೆಂಬರ್ 18ನೆಯ ತಾರೀಕಿನಿಂದ ಅಕ್ಟೋಬರ್ 2ನೆಯ ತಾರೀಕಿನವರೆಗೂ ಪಿತೃಪಕ್ಷ ಇರುತ್ತದೆ. ದೇವರಿಗೆ ಪೂಜೆಯನ್ನ ಮಾಡದಿದ್ದರೂ, ದೇವರನ್ನು ಸ್ಮರಿಸುವುದನ್ನು ಮಾಡದಿದ್ದರೂ ಕೂಡ ದೇವರು ಎಂದಿಗೂ ಕೂಡ ಕೋಪಿಸಿಕೊಳ್ಳೋದಿಲ್ಲ, ಶಾಪವನ್ನ ನೀಡೋದಿಲ್ಲ. ಆದರೆ ಪಿತೃಗಳ ಸ್ಮರಣೆ, ಅವರ ಕಾರ್ಯಗಳನ್ನು ಮಾಡದಿದ್ದರೆ ಪಿತೃಗಳು ಖಚಿತವಾಗಿ ಕೋಪಿಸಿಕೊಳ್ತಾರೆ. ಇದರಿಂದ ಪಿತೃದೋಷಗಳು ಉಂಟಾಗುತ್ತೆ. ಎಷ್ಟೋ ಕುಟುಂಬಗಳು ತಮ್ಮ ಮನಸ್ಸಿನಲ್ಲಿಯೇ ಹೌದು, ನಾವು ಪಿತೃಗಳ ಕಾರ್ಯಗಳನ್ನು ಆಗಿನಿಂದಲೂ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ, ಅದಕ್ಕೆ ಈ ರೀತಿಯ ಕಷ್ಟಗಳನ್ನು ನಾವು ಅನುಭವಿಸುತ್ತಿದ್ದೇವೆ ಎಂದುಕೊಳ್ತಾರೆ. ಯಾರ ಕುಟುಂಬದಲ್ಲಿ ಈ ರೀತಿಯ ಸಂಕೇತಗಳು, ಸೂಚನೆಗಳು ಕಾಣಿಸಿಕೊಳ್ಳುತ್ತದೋ ಅಲ್ಲಿ ಖಚಿತವಾಗಿ ಪಿತೃಶಾಪ, ಪಿತೃದೋಷ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾವ ಲಕ್ಷಣಗಳು ಮನೆಯಲ್ಲಿದ್ದರೆ ಪಿತೃಶಾಪ, ಪಿತೃದೋಷ ಇದೆ ಎಂದು ಸುಲಭವಾಗಿ ತಿಳಿದುಕೊಳ್ಳಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ. ಯಾರ ಮನೆಯಲ್ಲಿ ಪಿತೃಶಾಪ, ಪಿತೃದೋಷ, ಪಿತೃಗಳ ಕೋಪ ಇರುತ್ತೋ ಆ ಮನೆಯ ಸದಸ್ಯರು ಎಷ್ಟೇ ನೆಮ್ಮದಿಯಾಗಿ ಜೀವನವನ್ನ ನಡೆಸಬೇಕು, ಎಲ್ಲ ಕಡೆಯಿಂದ ನೆಮ್ಮದಿ ಬೇಕು ಎಂದು ಬಯಸುತ್ತಾರೋ ಅವರಿಗೆ ನೆಮ್ಮದಿ ಪ್ರಾಪ್ತಿಯಾಗೋದಿಲ್ಲ. ಸದಾ ಕೆಟ್ಟ ಕನಸುಗಳು, ಸದಾ ಪಿತೃಗಳು ಕನಸಿನಲ್ಲಿ ಬರೋದು, ಪಿತೃಗಳು ನೆನಪು ಬಂದರೂ ಅದನ್ನು ಲೆಕ್ಕಿಸದೆ ಜೀವನ ನಡೆಸುವುದು ಮಾಡಲು ಹೋದಾಗ ಪದೇ ಪದೇ ಅಪಘಾತಗಳು ಆಗುವಂಥದ್ದು, ಇದ್ದಕ್ಕಿದ್ದಂತೆ ಊಹಿಸದ ರೀತಿಯಲ್ಲಿ ದೇಹಕ್ಕೆ ನಿರಂತರವಾಗಿ ಪೆಟ್ಟುಗಳು ಆಗುವುದು. ಇದರ ಜೊತೆಗೆ ಒಂದು ವಂಶ ಎಂದರೆ ನಾನಾ ಕುಟುಂಬಗಳು ಅದರಲ್ಲಿ ಇರುತ್ತೆ. ಆದರೆ ಕೆಲವು ಕುಟುಂಬಗಳು ಮಾತ್ರ ಶ್ರೀಮಂತಿಕೆಯನ್ನು ಪಡೆದು ಉಳಿದ ಕುಟುಂಬಗಳು ಬಡತನದಲ್ಲಿಯೇ ಇರುತ್ತೆ. ಇದಕ್ಕೆ ಕಾರಣ ಪಿತೃದೋಷವಾಗಿರುತ್ತೆ. ಪಿತೃಶಾಪಕ್ಕೆ ಗುರಿಯಾದ ಕುಟುಂಬದ ಹಳೆ ಮನೆತನ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕಿ ಬಾಳಿದರೂ ಕೂಡ ಆ ಕುಟುಂಬಕ್ಕೆ ಶ್ರೀಮಂತಿಕೆ ಪ್ರಾಪ್ತಿಯಾಗೋದಿಲ್ಲ. ಶ್ರೀಮಂತಿಕೆ ಎನ್ನುವುದು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತೆ. ಮನೆಯಲ್ಲಿ ಸದಾ ಜಗಳಗಳು, ತಂದೆ ತಾಯಿಯರನ್ನ ಕಂಡರೆ ಮಕ್ಕಳಿಗಾಗೋದಿಲ್ಲ, ಮಕ್ಕಳನ್ನ ಕಂಡರೆ ಎತ್ತವರಿಗಾಗೋದಿಲ್ಲ. ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ ಎಲ್ಲರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡದೆ ಸದಾ ಕೋಪದಿಂದಲೇ ಜೀವನವನ್ನ ಮಾಡ್ತಿರ್ತಾರೆ. ಇನ್ನು ಈ ಪಿತೃಶಾಪ, ಪಿತೃದೋಷ ಇದ್ದ ಕುಟುಂಬಕ್ಕೆ ಅಥವಾ ಮನೆಗೆ ಮನೆದೇವರ ಅನುಗ್ರಹ ಅನ್ನೋದು ಇರೋದಿಲ್ಲ. ಇದರಿಂದ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳು ಆಗ್ತಾ ಇರುತ್ತೆ. ಇದರ ಜೊತೆಗೆ ಹಣದ ಸಮಸ್ಯೆ, ಸಂಪತ್ತು ನಶಿಸುವುದು, ಸಂಪಾದನೆ ಮಾಡಿ ಉಳಿಸಿದ ಹಣ ಕ್ರಮೇಣ ಖಾಲಿಯಾಗುವುದು, ಸಂಪತ್ತು, ಹಣ, ಐಶ್ವರ್ಯ ಎಲ್ಲವೂ ಒಂದು ಕಡೆಯಿಂದ ಕ್ಷೀಣಿಸುವುದು ಆಗ್ತಾ ಇರುತ್ತೆ. ಇನ್ನು ಪಿತೃಗಳ ಕೋಪಕ್ಕೆ, ಶಾಪಕ್ಕೆ ಗುರಿಯಾದ ವ್ಯಕ್ತಿಗೆ ಹುಟ್ಟುವಂತಹ ಮಕ್ಕಳು ವಿಕಲಚೇತನರಾಗಿ ಹುಟ್ಟುತ್ತಾರೆ, ಅಥವಾ ಗುಣಗಳು ಇಲ್ಲದ ಮಕ್ಕಳು, ಗುಣಹೀನ ಮಕ್ಕಳು ಜನಿಸುತ್ತಾರೆ, ಅಥವಾ ಹುಟ್ಟುವ ಮಕ್ಕಳು ಉಳಿಯೋದಿಲ್ಲ. ಮಕ್ಕಳ ಸಾವು ಬೇಗನೆ ಆಗಿಬಿಡುತ್ತೆ. ಪಿತೃಶಾಪಕ್ಕೆ ಗುರಿಯಾದ ಮನೆಯ ಸದಸ್ಯರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಕೆಲಸದಲ್ಲೂ ಯಶಸ್ಸು ಸಿಗೋದಿಲ್ಲ. ಒಂದಾದರ ಮೇಲೊಂದು ನಷ್ಟ, ಕಾರ್ಯ ಅಡೆತಡೆ, ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತೆ. ವ್ಯವಹಾರಗಳಲ್ಲಿ ಸದಾ ನಷ್ಟ, ಒಬ್ಬರಲ್ಲ ಒಬ್ಬರಿಂದ ಮೋಸ ಆಗುವಂಥದ್ದು, ಹೀಗೆ ನಾನಾ ಕಡೆಯಿಂದ ಬರೀ ಕಷ್ಟಗಳೇ ಎದುರಾಗುತ್ತವೆ. ಇವೆಲ್ಲವೂ ಕೂಡ ಪಿತೃಗಳು ನಮಗೆ ನೀಡುವಂತಹ ಎಚ್ಚರಿಕೆಗಳಾಗಿರುತ್ತೆ. ಇನ್ನು ಪಿತೃಶಾಪ, ದೋಷ ಇದ್ದವರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ಇರುತ್ತೆ. ಎಷ್ಟೇ ಆಸ್ಪತ್ರೆಯನ್ನು ಸುತ್ತಿದರೂ, ಎಷ್ಟೇ ವಿಧವಾದಂತಹ ಚಿಕಿತ್ಸೆಯನ್ನು ಮಾಡಿಸಿದರೂ ಕೂಡ ಆ ಅನಾರೋಗ್ಯದ ಕಷ್ಟಗಳು ದೂರವಾಗ್ತಿರೋದಿಲ್ಲ. ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಿಲ್ಲ. ವಿವಾಹ, ಕಂಕಣದ ಶುಭ ಸುದ್ದಿ ಆ ಮನೆಯಿಂದ ಕೇಳಿ ಬರೋದಿಲ್ಲ. ವಯಸ್ಸು 35-40 ದಾಟಿದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ. ಅಕಸ್ಮಾತ್ ಆಗಿ ಮದುವೆ ಆದರೂ ಕೂಡ ವಿಚ್ಛೇದನಗಳು ಆಗ್ತಾ ಇರುತ್ತೆ. ಪತಿ ಪತ್ನಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗುತ್ತೆ. ಇದನ್ನು ಕಂಡಾಗ ಪಿತೃಶಾಪ, ಪಿತೃದೋಷ ನಿಮ್ಮ ಮನೆಗಿದೆ ಎಂದು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನ ಮಾಡಿಕೊಳ್ಳಬೇಕು. ಪಿತೃದೋಷ ಇದ್ದವರು ಒಬ್ಬರ ಮಾತನ್ನ ಕೂಡ ಕೇಳೋದಿಲ್ಲ. ತಾವು ಹೇಳಿದ್ದೇ ನಡಿಬೇಕು, ತಾವು ಹೇಳಿದ್ದೇ ಮಾಡಬೇಕು ಅಂತ ಆಲೋಚಿಸುತ್ತಾರೆ. ವಾದ ವಿವಾದಗಳನ್ನು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ತಾರೆ. ಕೆಲವೊಮ್ಮೆ ಪಿತೃಗಳು ಕನಸಿನ ಮೂಲಕ ಬಂದು ಕೆಲವು ಸೂಚನೆಗಳನ್ನು ನೀಡಿ ಹೋಗ್ತಾರೆ. ಆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದು. ಈ ಸಮಸ್ಯೆಗಳಿಗೆಲ್ಲ ಅತಿ ಮುಖ್ಯವಾದ ಕಾರಣ ಏನೆಂದರೆ ಪಿತೃಗಳು ಹಿರಿಯರು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ, ಅವರ ಮಾತನ್ನು ಕೇಳದೆ, ಅವರನ್ನು ಗೌರವಿಸದೆ ಜೀವಿಸುವುದು, ಅವರು ಸತ್ತ ನಂತರವೂ ಕೂಡ ಅವರನ್ನು ಮರೆಯುವುದು, ಮುಂದಿನ ಪೀಳಿಗೆಗೆ ಅವರ ಹೆಸರನ್ನು ತಿಳಿಸದೆ ಅವರನ್ನು ಸ್ಮರಿಸದೆ ಜೀವಿಸುವುದು, ಪಿತೃಗಳ
ಪಿತೃಗಳ ಕಾರ್ಯ, ಶಾಂತಿ, ಶ್ರಾದ್ದ, ತರ್ಪಣಗಳನ್ನು ನೀಡದೇ ಇರುವುದು, ಪಿತೃಗಳ ಕಾರ್ಯಗಳನ್ನು ಮಾಡದೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲು ಮುಂದಾಗುವುದು. ಇನ್ನು ಅತೀ ಮುಖ್ಯವಾಗಿ ಬೇವಿನ ಮರ, ಅರಳಿ ಮರವನ್ನು ಕತ್ತರಿಸುವುದು ಕೂಡ ಮಹಾಪಾಪ. ಸರ್ಪಗಳನ್ನು ಕೊಲ್ಲುವುದು, ಸರ್ಪಗಳನ್ನು ಕೊಲ್ಲಲು ಸಹಾಯವನ್ನು ಮಾಡುವುದು ಕೂಡ ಪಿತೃಶಾಪ, ಪಿತೃಕೋಪಕ್ಕೆ ಕಾರಣವಾಗುತ್ತೆ. ಇದಕ್ಕೆಲ್ಲ ಪರಿಹಾರ ಏನು ಮಾಡ್ಕೊಳ್ಬೇಕು? ಈ ಪಿತೃದೋಷದಿಂದ ಮುಕ್ತರಾಗೋದಿಕ್ಕೆ ಏನು ಮಾಡಬೇಕು? ಈಗ ಹೇಗಿದ್ದರೂ ಕೂಡ ಪಿತೃಪಕ್ಷ ನಡೀತಾ ಇದೆ. ಪಿತೃಗಳ ಸ್ಮರಣೆಯನ್ನ ಮರೆಯದೆ ಮಾಡಿಕೊಳ್ಳಿ. ಪಿತೃಗಳು ಮರಣಿಸಿದ ವಾರ, ತಿಥಿಯನ್ನು ತಿಳಿದುಕೊಂಡು ಅವರಿಗೆ ಶಾಂತಿಯನ್ನ ಮಾಡಿಸಿ. ಕನಿಷ್ಠ ಪಕ್ಷ ಅವರ ಹೆಸರಿನಲ್ಲಿ ಗೋಸೇವೆಯನ್ನ ಮಾಡಿ. ಪ್ರತಿ ಅಮಾವಾಸ್ಯೆ ದಿನ ಪಿತೃಗಳಿಗೆ ಅನ್ನವನ್ನ ಇಡಿ. ಪಿತೃಗಳ ಹೆಸರಲ್ಲಿ ಅನ್ನದಾನ, ವಸ್ತ್ರದಾನವನ್ನ ಮಾಡ್ತಾ ಬನ್ನಿ. ಇರುವೆಗಳಿಗೆ, ಮೀನುಗಳಿಗೆ, ಅರಳಿ ಮರಕ್ಕೆ, ಕಾಗೆಗಳಿಗೆ, ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನ ಪಿತೃಗಳ ಹೆಸರನ್ನ ಹೇಳ್ತಾ ಹಾಕ್ತಾ ಬನ್ನಿ. ಇನ್ನು ಕೊನೆಯದಾಗಿ ಬಡವರ ಸೇವೆಯನ್ನ ಮಾಡುವುದು, ಪಿತೃಗಳಿಗೆ ತರ್ಪಣವನ್ನ ನೀಡುವುದು. ಮನೆಯ ಸದಸ್ಯರ ಬಳಿ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಯಾವುದಾದರೂ ದೇಗುಲದ ಉಂಡಿಗೆ ಆ ನಾಣ್ಯಗಳನ್ನು ಅರ್ಪಿಸಿದರೂ ಕೂಡ ಪಿತೃಗಳ ಕೃಪೆಗೆ ನೀವು ಸುಲಭವಾಗಿ ಪಾತ್ರರಾಗಬಹುದು. ಆದರೆ ಒಂದೊಂದು ನಾಣ್ಯ ಸಂಗ್ರಹ ಮಾಡಬೇಕಾದ್ರೂ ಕೂಡ ಪಿತೃಗಳ ಹೆಸರನ್ನ ಹೇಳ್ತಾ ಅವರನ್ನ ಸ್ಮರಿಸಿಕೊಳ್ಬೇಕು. ಇನ್ನು ಈ ಪಿತೃಪಕ್ಷದಲ್ಲಿ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂತ ಕಳೆದ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಆ ವಿಡಿಯೋ ಕೂಡ ನೀವು ನಮ್ಮ ಚಾನಲ್ನಲ್ಲಿ ವೀಕ್ಷಿಸಬಹುದು. ಇಂತಹ ಪಿತೃಪಕ್ಷದ ಬಗೆಗಿನ, ಪಿತೃಶಾಪದ ಬಗೆಗಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.